ಪ್ರತಿಭಟನಾ ನಿರತ ವಾಟಾಳ್ ನಾಗರಾಜ್ ಅವರಿಂದ ಒಂದು ಹೈ ಡ್ರಾಮಾ. ಇಳಿಯಲ್ಲ ಬಸ್ಸಿಂದ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಇಳಿಯಲ್ಲ ಅಂತ ಒಂದು ರೀತಿ ತಲೆನೋವಾಗ್ಬಿಡ್ತು ಪೊಲೀಸರಿಗೆ. ಇವತ್ತು ಯಾವ ಕಾರಣಕ್ಕೂ ನಾನು ಬಸ್ಸಿಂದ ಕೆಳಗಡೆ ಇಳಿಯಲ್ಲ ಅಂತ ಸುಮಾರು 2 ಗಂಟೆಗಳ ತನಕ ಬಸ್ನಲ್ಲೇ ಕೂತಿದ್ರು ವಾಟಾಳ್ ನಾಗರಾಜ್. ಇಳಿಯಲ್ಲ ನಾನು ಬಸ್ಸಿಂದ ಬಿಲ್ಕುಲ್ ಇಳಿಯಲ್ಲ. ಸತತ 2 ಗಂಟೆಗಳಿಂದ ಬಸ್ನಲ್ಲೇ ಕೂತಿದ್ರಂತೆ ವಾಟಾಳ್ ನಾಗರಾಜ್. ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ವಾಟಾಳ್ ನಾಗರಾಜ್ ಅವ್ರದ್ದು ಅಸಹಕಾರ ಚಳವಳಿ ನಡೀತಾ ಇತ್ತು. ಅಂದರೆ ಇವತ್ತೊಂದು ಪ್ರೊಟೆಸ್ಟ್ಗೆ ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ, ಅಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅವ್ರು ಬಸ್ಸಿಂದ ಇಳಿಯಲ್ಲ ಅಂತ ರ್ಯಾಲಿಗೆ ಅವಕಾಶ ಕೊಡದ ಪೊಲೀಸರಿಗೆ ವಾಟಾಳ್ ಧಿಕ್ಕಾರವನ್ನು ಕೂಗಿದ್ದಾರೆ. ಕೊನೆಗೆ ಏನಪ್ಪ ಮಾಡೋದು ಅಂತ ಅಲ್ಲಿಂದ ವಾಪಸ್ ಅವರೊಬ್ಬರನ್ನೇ ಫ್ರೀಡಮ್ ಪಾರ್ಕ್ಗೆ ಮತ್ತೆ ಕರ್ಕೊಂಡ್ಬಂದಿದ್ದಾರೆ. ಅಲ್ಲೂ ಇಳಿಯಲ್ಲ ಅಂತ ಪುನಃ ಅಲ್ಲಿಂದ ಅವ್ರನ್ನ ಉಪ್ಪಾರಪೇಟೆ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಉರಿ ಬಿಸಿಲಿನಲ್ಲೂ ಹೋರಾಟಗಾರರ ಅರೆಬೆತ್ತಲೆ ಉರುಳು ಸೇವೆ ಕೂಡ ಇವತ್ತು ನಡೆದಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ. ಕೊನೆಗೂ ಕೂಡ ವಾಟಾಳ್ ನಾಗರಾಜ್ ಬಸ್ಸಿಂದ ಕೆಳಕ್ಕೆ ಇಳಿತಾ ಇರ್ತಕ್ಕಂಥದ್ದನ್ನು. ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಹೇಳ್ದೋ ಈಗಲೇ ಹೊರಟೋಗಮ್ಮ ಅಂತ ಹೇಳಿ ನಾವಾಗಲೇ ಹೇಳಿದ್ದು. ಯಾರು ರಾಜಕಾರಣಿಗಳು ಜಾರಕಿಹೊಳಿ ಸೇರಿದಂತೆ 100ಕ್ಕೆ 100 ಅವರೆಲ್ಲ ಮರಾಠಿ ಏಜೆಂಟ್ರು ಈ ಮಾತು ಹೇಳೋದಾದರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋದ್ರಿಂದ ಗೌರವ ಬರುತ್ತೆ ಮತ್ತು ಕನ್ನಡಿಗರಿಗೆ ಶಕ್ತಿ ಬರುತ್ತೆ. ಅದನ್ನು ಬಿಟ್ಟು ಈ ಥರ ಉಡಾಪೆ ಮಾತಾಡ್ತಕ್ಕಂಥದ್ದು, ಬುರುಡೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರ ಮಾತನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದು ಮಾಮೂಲಿ ಸಹಜವಾಗಿ ಬೆಳಗಾವಿ ಭಾಗದ ರಾಜಕಾರಣಿಗಳು ಯಾರು ಕೂಡ ಸಹಕಾರ ಕೊಡ್ತಿಲ್ಲ, ಅವರುಗಳ ವಿರುದ್ಧ ಮಾತನಾಡಿದ್ದು. ಬಟ್ ಅವರು ನಾವು ಪ್ರತಿಭಟನೆ ಮಾಡ್ತಾ ಇದ್ದರೆ ನಮ್ಮನ್ನು ನೀವು ಅರೆಸ್ಟ್ ಮಾಡ್ತೀರಾ, ಕರ್ಕೊಂಡೋಗಿ ಬಸ್ಸಲ್ಲಿ ಕೂರಿಸ್ಕೋತೀರಾ, ನಿಮಗೆ ಬೇಕಾದ ಜಾಗ ಕರ್ಕೊಂಡೋಗಿ ಬಿಡ್ತೀರಾ, ಬರೀ ಇದೇ ಆಗೋಯ್ತು. ಹಾಗಾಗಿ ನಾನು ಇಳಿಯೋದೇ ಇಲ್ಲ ಅಂತ ನೋಡಿ. ಕೊನೆಗೆ ಅವರು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ, ನೋಡ್ತಾ ಇದ್ದೀರಾ ತಾವು. ಫ್ರೀಡಂ ಪಾರ್ಕ್ ನಲ್ಲಿ ಕನ್ನಡ ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಉರುಳು ಸೇವೆ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಹೋರಾಟಗಾರರನ್ನ ಕೂಡ ಇಲ್ಲೇ ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ನಮ್ಗೆ ಹೋರಾಟವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಬಹುತೇಕ ಹೋರಾಟಗಾರರು ಉರುಳು ಸೇವೆಯನ್ನ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್, ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಉರುಳು ಸೇವೆ ಮಾಡೋದರ ಮೂಲಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇವತ್ತೇನು ಮಾರ್ಚ್ 22 ಕರ್ನಾಟಕ ಬಂದು ಹಿರಿಯ ಹೋರಾಟಗಾರರು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ 31 ಜಿಲ್ಲೆಯಲ್ಲೂ ಯಶಸ್ವಿಯಾಗಿದೆ. ನೀವು ಪೊಲೀಸರನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ಯಾವುದೇ ಬಂಧನಕ್ಕೂ ಭಯ ಬೀಳಲ್ಲ, ನಿಮ್ಮ ಯಾವ ಬೆದರಿಕೆಗೂ ಭಯ ಬೀಳಲ್ಲ. ನಾವು ಯಾವುದೇ ರೀತಿ ಬಿಸಿಲಿದ್ರೂ ಸಮೇತನೋ ಮಳೆ ಬಂದರೂ ಸಮೇತ ಯಾವುದೇ ಹೋರಾಟನ ನಿಲ್ಲಿಸುವಂಥ ಕೆಲಸ ಮಾಡಲ್ಲ. ನೀವು ಯಾವಾಗ MBA ಸಂಘಟನೆನ ರಾಜ್ಯದಿಂದ ಬಹಿಷ್ಕರಿಸ್ತೀರಾ ಆವಾಗ ನಾವು ಈ ಹೋರಾಟನ ಕೈ ಬಿಡುವಂಥ ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ಮರಳಿ ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟಗಾರರಿಗೆ ನೋಟಿಸ್ ಅನ್ನು